ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ದೇವರ ಕೊಟ್ಟಂತೆ ಕೃಪೆಗಾಗಿ ನಾನು ಆತನಿಗೆ ಮಹಿಮೆ ಸಲ್ಲಿಸುತ್ತೇನೆ. ಈ ದಿನ ವಾಕ್ಯ ಜನಕ್ಕಾಗಿ ಕೀರ್ತನೆ 1:2 ವಚನ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ದೇವರ ವಾಕ್ಯವನ್ನ ಹಗಲು ಇರುಳು ಧ್ಯಾನಿಸುವವನು ಎಷ್ಟೋ ಧನ್ಯನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಮಗೆ ನಿಜವಾದಂಥ ಸಂತೋಷ, ಆನಂದವು ದೊರಕುವಂಥದ್ದಾಗಿದೆ. ಇದು ಮನುಷ್ಯನು ಬರೆದಂತಹ ಮಾತುಗಳಲ್ಲ. ದೇವರು ತನ್ನ ಪರಿಶುದ್ಧಾತ್ಮ ಮೂಲಕವಾಗಿ ಪ್ರೇರೇಪಿಸಿ ಬರೆಸಲ್ಪಟ್ಟಂತ ವಾಕ್ಯಗಳಾಗಿರೋದ್ರಿಂದ ಆ ವಾಕ್ಯಗಳನ್ನು ಓದುವಾಗೆಲ್ಲ ನಮ್ಮ ಜೀವಿತದಲ್ಲಿ ಒಂದು ಸಂತೋಷವನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದಾಗಿದೆ. ಪ್ರಿಯ ದೇವ ಜನರೇ, ನೀವು ಲೋಕದಲ್ಲಿ ನಾನಾ ಕಷ್ಟಗಳಿಂದ ಬಳಲುತ್ತಾ ಚಿಂತೆಗೆ ಒಳಗಾಗಿದ್ದೀರೋ, ಕಣ್ಣೀರನ್ನು ಸುರಿಸುತ್ತಾ ಇದ್ದೀರೋ, ಬಾಧೆಗಳನ್ನು ಪಡುತ್ತಾ ಇದ್ದೀರೋ, ದೇವರ ವಾಕ್ಯವನ್ನ ಧ್ಯಾನ ಮಾಡಿರಿ, ದೇವರ ವಾಕ್ಯವನ್ನ ಓದಿರಿ. ಪ್ರತಿ ದಿನವೂ ಕೂಡ ದೇವರ ವಾಕ್ಯವನ್ನ ಹಗಲು ಇರುಳು ಧ್ಯಾನಿಸುತ್ತಾ ಅದನ್ನ ಪಠಿಸಿ ಅದರ ಪ್ರಕಾರವಾಗಿ ನಡೆಯುವಾಗ ನಮ್ಮ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಆತನು ಕೊಡುವನಾಗಿದ್ದಾನೆ. ನೀವು ಕಳೆದುಕೊಂಡಂತ ಸಂತೋಷ, ಕಳೆದುಕೊಂಡಂತ ಆನಂದ, ಕಳೆದುಕೊಂಡಂತ ಆಶೀರ್ವಾದಗಳನ್ನ ತಿರುಗಿ ನೀವು ಪಡೀಲಿಕ್ಕೆ ಸಾಧ್ಯ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಜೀವವಿದೆ, ಬಿಡುಗಡೆ ಇದೆ, ಸಂತೋಷ, ಸಮಾಧಾನ, ಆಶೀರ್ವಾದಗಳನ್ನ ದೇವರ ತನ್ನ ವಾಕ್ಯಗಳಲ್ಲಿ ನಮ್ಮನ್ನ ನಡೆಸುವಂತಹ ದೇವರಾತನಾಗಿರೋದ್ರಿಂದ ಆತನ ವಾಕ್ಯಗಳನ್ನ ಧ್ಯಾನಿಸಲು ನಾವು ಸಂತೋಷ ಪಡುವಂತರಾಗಿರೋಣ. ಪ್ರತಿ ದಿನವೂ ನಮಗೆ ಇದು ದೈವಿಕವಾದಂಥ ಆಹಾರವಾಗಿದೆ. ಶಾರೀರಿಕವಾಗಿ ನಾವು ಹೇಗೆ ಪ್ರತಿದಿನವೂ ಕೂಡ ಆಹಾರವನ್ನ ಸೇವಿಸುತ್ತೇವೋ ಅದಕ್ಕಿಂತ ಹೆಚ್ಚಾಗಿ ಆತ್ಮಿಕವಾದಂಥ ಆಹಾರವು ನಮಗೆ ಆತ್ಮ ಸಂಬಂಧವಾಗಿ ನಮಗೆ ಬಲವನ್ನು ಕೊಡುವಂಥದ್ದಾಗಿದೆ. ಆ ವಾಕ್ಯವು ನಮಗೆ ಅನೇಕ ಹೋರಾಟಗಳು, ಶೋಧನೆಗಳಿಂದ ತಪ್ಪಿಸಿ ಜಯವನ್ನು ಕೊಟ್ಟು ನಡೆಸುವಂಥ ವಾಕ್ಯ ಜೀವವುಳ್ಳ ವಾಕ್ಯವಾಗಿದೆ. ದೇವರ ವಾಕ್ಯವನ್ನು ಧ್ಯಾನಿಸಿರಿ, ಅದರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿರಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ಧರ್ಮಶಾಸ್ತ್ರವನ್ನ ಕರ್ತನೆ ಹಗಲು ಇರುಳು ಧ್ಯಾನಿಸುತ್ತಾ ಅದರಲ್ಲಿ ಆನಂದ ಪಡುವಾಗ ನಾವು ಧನ್ಯರಾಗಿರೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಈ ವಾಕ್ಯವನ್ನ ಕರ್ತನೆ ಇವತ್ತು ನಮ್ಮ ಕೈಗಳಲ್ಲಿ ಕೊಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ. ನಾವಿದನ್ನು ಓದುತ್ತಾ, ಇದನ್ನು ಕಲಿಯುತ್ತಾ, ಇದರ ಪ್ರಕಾರವಾಗಿ ಜೀವಿಸಲಿಕ್ಕೆ ನಿನ್ನ ಕೃಪೆಯನ್ನು ಇನ್ನೂ ಅಧಿಕವಾಗಿ ನಮಗೆ ಕೊಟ್ಟು ನಡೆಸಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ದೇವರು ಈ ವಾಕ್ಯಗಳ ಮೂಲಕವಾಗಿ ಇನ್ನೂ ಕೂಡ ಹೆಚ್ಚಾಗಿ ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಪ್ರೈಸ್ ದಿ ಲಾರ್ಡ್.